ನೀವು ಕೊಟ್ಟಿರೋ ದುಡ್ಡು ನಿಮಗೆ ವಾಪಸ್ ಬರಲಿಕ್ಕೆ ದೀಪಾವಳಿ ದಿನ ಈ ತಂತ್ರವನ್ನ ಮಾಡಬಹುದು. ಇದರ ಜೊತೆಯಲ್ಲಿ ಹಣಕಾಸಿನ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಇನ್ನೊಂದು ಮಂತ್ರ, 2 ಮಂತ್ರಗಳನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ದೀಪಾವಳಿ ದಿನ ಇದನ್ನ ಮಾಡಿ. ಇದು ತುಂಬಾ ಉಪಯುಕ್ತ ಮಾಹಿತಿ ಆಗಿರೋದ್ರಿಂದ ರೀಲ್ ಕಳೆದೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಡಿಯೋನ ಸೇವ್ ಮಾಡ್ಕೊಂಡು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಕೊಟ್ಟ ಸಾಲ ಹಿಂಪಡೆಯೋದಕ್ಕೋಸ್ಕರ ಭುಜಪತ್ರೆಯ ಎಲೆಯ ಮೇಲೆ ಆ ವ್ಯಕ್ತಿಯ ಹೆಸರನ್ನ ಬರೆದು ನಿಮ್ಮ ಎಡಗೈಯಲ್ಲಿ ಆ ಹಾಳೆಯನ್ನ ಇಟ್ಟು ಬಲಗೈಯಿಂದ ಮುಚ್ಚಿ ಈ ಮಂತ್ರವನ್ನ 108 ಬಾರಿ ಜಪ ಮಾಡಬೇಕು. ಜಪ ಮಾಡಿದ ನಂತರದಲ್ಲಿ ಈ ಎಲೆಯನ್ನ ಅಗ್ನಿಗೆ ಆಹುತಿಯಾಗಿ ಕೊಡಬೇಕು. ಆ ಮಂತ್ರ ಓಂ ಸರಸ್ವತಿ ಈಶ್ವರಿ ಭಗವತಿ ಮಾತಾ ಕ್ರಾಂ ಕ್ಲೀಂ ಶ್ರೀಂ ಶ್ರೀಂ ಮಮ ಧನಂ ದೇಹಿ ಫಟ್ ಸ್ವಾಹ. ಈ ಮಂತ್ರವನ್ನ 108 ಬಾರಿ ಹೇಳಿ ಮನೆಯಲ್ಲಿರುವ ದೀಪದಿಂದ ಆ ಎಲೆಯನ್ನ ಅಗ್ನಿಗೆ ಆಹುತಿಯನ್ನ ಕೊಡೋದ್ರಿಂದ ಕೊಟ್ಟಿರುವಂತಹ ದುಡ್ಡು ನಿಮಗೆ ಮರಳಿ ಬರುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಈ ಮಂತ್ರದ ಉಪಯೋಗವನ್ನು ಮಾಡಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ಮಮ ಗ್ರಹೆ ಆಗಚ್ಚ ಆಗಚ್ಚ ಹ್ರೀಂ ನಮಃ. ಈ ಮಂತ್ರವನ್ನ 108 ಬಾರಿ ದೀಪಾವಳಿ ಲಕ್ಷ್ಮೀ ಪೂಜೆ ಸಂದರ್ಭದಲ್ಲಿ ಹೇಳೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ.